ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತಾನು ಓದುವ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಕಟ್ಟಿಸಿಕೊಡುವವರೆಗೂ ನಾನು ಶಾಲೆಗೆ ಹೋಗಲ್ಲ ಎಂದು 4ನೇ ತರಗತಿಯ ಬಾಲಕಿಯೊಬ್ಬಳು ಹಠ ಹಿಡಿದು ಕುಳಿತಿರುವ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೆಳದಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದಿದೆ. ತಾನು ಓದುವ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಕಟ್ಟಿಸಿಕೊಡುವವರೆಗೂ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು 4ನೇ ತರಗತಿ ಬಾಲಕಿಯೊಬ್ಬಳು ಹಠ ಹಿಡಿದು ಕುಳಿತಿರುವ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೆಳದಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದಿದೆ. ವಿಷಯ ತಿಳಿಯುತ್ತಿದ್ದಂತೆ ಶಾಲೆಗೆ ಸ್ವತಃ ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರ್ನಿಸಾ ಭೇಟಿ ನೀಡಿದ್ರು. ಈ ವೇಳೆ ಬಾಲಕಿಯ ಮನವೊಲಿಸಲು ನ್ಯಾಯಾಧೀಶೆ ಪ್ರಯತ್ನಿಸಿದ್ದಾರೆ. ಆದರೂ ಕೂಡ ಬಾಲಕಿ ಶಾಲೆ ಕಾಂಪೌಂಡ್ ನಿರ್ಮಾಣ ಮಾಡಿ ನಂತರವೇ ಶಾಲೆಗೆ ಹೋಗುವುದಾಗಿ ಪಟ್ಟು ಹಿಡಿದು ಕೂತಿದ್ದಾಳೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೆಳದಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಂದಿಕೊಂಡಂತೆ ಕಲ್ಯಾಣ ಮಂಟಪವೊಂದನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದಾಗಿ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಜನರು ಶಾಲಾ ಆವರಣದೊಳಗೆ ಬಂದು ಶಾಲೆಯ ಪರಿಸರವನ್ನ ಅಶುಚಿಗೊಳಿಸಿ ತೆರಳುತ್ತಿದ್ದಾರೆ. ಇದರಿಂದಾಗಿ ಶಾಲಾ ಆವರಣವೆಲ್ಲ ಕಸ ಕಡ್ಡಿಗಳಿಂದ ತುಂಬಿ ತುಳುಕುತ್ತಿದೆ. ಶಾಲೆಯಲ್ಲಿ ಪಾಠ ಕೇಳಲು ಹಾಗೂ ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆ ಬರೆಯಲು ಸಹ ತೀವ್ರ ಕಿರಿಕಿರಿ ಉಂಟು ಮಾಡುತ್ತಿದೆ ಎಂದು ಬಾಲಕಿ ನ್ಯಾಯಾಧೀಶಿಗೆ ತಿಳಿಸಿದ್ದಾರೆ. ಈ ಮೂಲಕ 4ನೇ ತರಗತಿ ವಿದ್ಯಾರ್ಥಿನಿ ತಮ್ಮ ಸರ್ಕಾರಿ ಶಾಲೆಯ ಆಟದ ಮೈದಾನಕ್ಕೆ ಕಾಂಪೌಂಡ್ ಕಟ್ಟಿಸಬೇಕೆಂದು ಹೋರಾಟ ನಡೆಸುತ್ತಿದ್ದಾಳೆ. ಇತರ ಸಂದರ್ಭಗಳಲ್ಲಿ ಆಟ ಆಡೋಕೆ ಮೈದಾನ ಇರಲ್ಲ. ಮೈದಾನದಲ್ಲಿ ವಾಹನಗಳನ್ನ ನಿಲ್ಲಿಸುವುದು, ಎಂಜಲು ಎಲೆಗಳನ್ನ ಎಸೆಯುವುದರಿಂದ ಆಟ ಮತ್ತು ಪಾಠಕ್ಕೆ ತೀವ್ರ ಸಮಸ್ಯೆ ಆಗುತ್ತಿದ್ದು, ಕೂಡಲೇ ಆಟದ ಮೈದಾನಕ್ಕೆ ಕಾಂಪೌಂಡ್ ಕಟ್ಟಿಸಿಕೊಡಿ, ಇಲ್ಲ ಅಂದ್ರೆ ನಾನು ಶಾಲೆಗೆ ಹೋಗಲ್ಲ ಎಂದು ಹಠ ಹಿಡಿದು ಕೂತಿದ್ದಾಳೆ. ತುಮಕೂರು ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ನೂರ್ನಿಸಾ ಕಾಂಪೌಂಡ್ ನಿರ್ಮಿಸಲು ಸೂಕ್ತ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೂ ಕೂಡ ಪತ್ರವನ್ನ ಕಳಿಸಿರುವುದಾಗಿ ತಿಳಿಸುತ್ತಾರೆ. ನನ್ನ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡುವವರೆಗೂ ಶಾಲೆಗೆ ಹೋಗಲ್ಲ ಎಂದು ಪಟ್ಟು ಹಿಡಿದು ಕುಳಿತಿರುವ 4ನೇ ತರಗತಿ ವಿದ್ಯಾರ್ಥಿನಿ ಸಿಮ್ರಾ ಇಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರನ್ನ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೆಳದಾರ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡುವವರೆಗೂ ಶಾಲೆಗೆ ಹೋಗಲ್ಲ ಎಂದು ಪಟ್ಟು ಹಿಡಿದು ಕುಳಿತಿರುವ 4ನೇ ತರಗತಿ ವಿದ್ಯಾರ್ಥಿನಿ ಸಿಮ್ರಾ ಇಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರನ್ನ ತನ್ನ ಪೋಷಕರೊಂದಿಗೆ ಭೇಟಿ ಮಾಡಿದ್ದಾಳೆ. ಶಾಲಾ ಕಾಂಪೌಂಡ್ ನಿರ್ಮಾಣ ಮಾಡಬೇಕೆಂದು ಸಿಮ್ರಾ ಜಿಲ್ಲಾಧಿಕಾರಿ ಬಳಿಯೂ ಮನವಿ ಮಾಡಿಕೊಂಡಿದ್ದಾಳೆ. ಇದೇ ವೇಳೆ ಜಿಲ್ಲಾಧಿಕಾರಿ ಬಳಿ ತಾನು ಕಳೆದ 20 ದಿನಗಳಿಂದ ಶಾಲೆಗೆ ಹೋಗಿಲ್ಲ ಎಂದು ಸಿಮ್ರಾ ಹೇಳಿದ್ದಾಳೆ. ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದ ಬಾಲಕಿಯನ್ನ ಜಿಲ್ಲಾಧಿಕಾರಿಯವರು ಶಾಲೆಗೆ ಹೋಗುವಂತೆ ಮನವೊಲಿಸಿದ್ದಾರೆ. ಸುಮಾರು 1 ಗಂಟೆಯ ನಂತರ ಶಾಲಾ ಯೂನಿಫಾರ್ಮ್ನಲ್ಲಿದ್ದ ಬಾಲಕಿಯು ತನ್ನ ಪೋಷಕರೊಂದಿಗೆ ತೆರಳಿದಳು. ಸಿವಿಲ್ ಡ್ರೆಸ್ನಲ್ಲಿದ್ದ ಪೊಲೀಸರು ಸಹ ಈಕೆಯ ಜೊತೆ ಜಿಲ್ಲಾಧಿಕಾರಿ ಕಚೇರಿಗೆ ಬಂದದ್ದು ಗಮನಾರ್ಹವಾಗಿತ್ತು. ನಂತರ ಜಿಲ್ಲಾಧಿಕಾರಿ ಬಾಲಕಿಯನ್ನ ಕರೆದು ಮನವಿಯನ್ನ ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ಭರವಸೆ ನೀಡಿದರು. ಮೊಬೈಲ್ ಅಡ್ಡ ಬರ್ತೈತೆ, ಮೊಬೈಲ್ ಅಡ್ಡ ಇಟ್ಬಿಟ್ರೆ ಕೂಲಿ ಕಾಂಪೌಂಡ್ ಮಾಡ್ಲಿಕ್ಕೆ ಯಾರನ್ನ ಕೇಳೋದು? ಮ್ಯಾಮ್ ನೀವು ಭೇಟಿ ಆದ್ರೆ ಹೋಗಿದ್ದ ಮಾತಾಡಿಸ್ತಾ ಎಷ್ಟೊತ್ತಾಯ್ತು ಬಂದಿದ್ದು? ಭಾಳ ಹೊತ್ತಾಯ್ತು. ಇಷ್ಟು 1 ಅವರ್ ಆಯಿತು. 1 ಅವರ್ ಆಯಿತು. ಯಾವಾಗ ಬಂದಿದ್ದು? ಏನು ಮಾತಾಡೋದು? ಕೂಲಿ ಕಾಂಪೌಂಡ್ ಮಾಡ್ತೀವಿ ಅಂತ ಕೇಳಕ್ಕೆ ಬರ್ತೀನಿ. 20 ದಿನ ಆಯಿತಾ? ಯಾಕೆ ಸ್ಕೂಲ್ಗೆ ಹೋಗ್ತಾ ಇಲ್ಲ? ಏನು ತೊಂದರೆ? ಏನು ತೊಂದರೆ? ಅದಕ್ಕೆ ಯಾವಾಗಿಂದ ಈ ತೊಂದರೆ ಆಗ್ತಾ ಇದೆ ನಿಮಗೆ? ಭಾಳ ದಿನದಿಂದ. ಹಿಂದೆ ಏನಾದರೂ ಲೆಟ್ರ್ ಬರೆದಿದ್ದು ಆ ಥರ ಏನಾದರೂ ಮಾಡಿದ್ದ? ಯಾರಿಗೆ ಬರ್ತಿದ್ದೆ? BO
ಆಮೇಲೆ ಇನ್ಯಾರೇ ಬರೆದಿದ್ದೆ? CMಗೆ PM ಬರ್ತಿದ್ದ ಯಾರ್ಯಾರಿಗೆ ಏನು ರಿಪ್ಲೈ ಬರಲಿಲ್ವಾ? ಇನ್ನೂ ಬಂದಿಲ್ಲ. ಅದಕ್ಕೆ ಜಡ್ಜ್ ಭೇಟಿ ಡೌನ್ ಏನು ಹೇಳಿದ್ರು ಮೇಡಮು? ಇನ್ನೂ ಆಗಿಲ್ಲ. ಕಾಂಪೌಂಡ್ ಆಗಿದೆ, ಯಾರು ಬಂದರೂ ಆಗಿಲ್ಲ. ಈಗ ಅದಕ್ಕೆ ಏನು ಮಾಡಬೇಕು ಅಂತ ಇದೆಯಾ? ಕಾಂಪೌಂಡ್ ಆಗೋವರೆಗೂ ಸ್ಕೂಲಿಗೆ ಬರೋದು ಹೇಗೆ? ಎಷ್ಟನೇ ಕ್ಲಾಸು? ಯಾವ ಸ್ಕೂಲು? ಓಕೆ. ಕನ್ನಡದ ನಟಿ ಮತ್ತು ಕಿರುತೆರೆಯ ಪ್ರಸಿದ್ಧ ನಿರೂಪಕಿಯಾಗಿ ಕನ್ನಡಿಗರ ಮನಗೆದ್ದಿದ್ದ ಅನುಶ್ರೀ ಮದುವೆಗೆ ಎಷ್ಟು ದಿನ ಹರಿಬಿಡುತ್ತಿದ್ದ ಊಹಾಪೋಹಗಳಿಗೆ ಇಂದು ತೆರೆ ಬಿದ್ದಿದೆ. ಹೌದು, ಅನುಶ್ರೀ ಕೊಡಗಿನ ರೋಷನ್ ಅವರನ್ನ ಮದುವೆ ಆಗ್ತಿರೋದು ಕನ್ಫರ್ಮ್ ಆಗಿದೆ. ಕನ್ನಡದ ನಟಿ ಮತ್ತು ಕಿರುತೆರೆಯ ಪ್ರಸಿದ್ಧ ನಿರೂಪಕಿಯಾಗಿ ಕನ್ನಡಿಗರ ಮನಗೆದ್ದಿರುವ ಅನುಶ್ರೀ ಮದುವೆ ಬಗ್ಗೆ ಎಷ್ಟು ದಿನ ಹರಿಬಿಡುತ್ತಿದ್ದ ಊಹಾಪೋಹಗಳಿಗೆ ಇಂದು ತೆರೆ ಬಿದ್ದಿದೆ. ಹೌದು, ಅನುಶ್ರೀ ಕೊಡಗಿನ ರೋಷನ್ ಅವರನ್ನ ಮದುವೆ ಆಗ್ತಿರೋದು ಕನ್ಫರ್ಮ್ ಆಗಿದೆ. ಮದುವೆಯ ಬಗ್ಗೆ ಎಷ್ಟು ದಿನ ಅನುಶ್ರೀ ಅವರ ಕುಟುಂಬದವರಾಗಲಿ ಯಾರು ಸ್ಪಷ್ಟನೆ ನೀಡಿರಲಿಲ್ಲ. ಆದರೆ ಈಗ ಅನುಶ್ರೀ ಹಾಗೂ ರೋಷನ್ ಮದುವೆಯ ಕರೆಯೋಲೆ ರಿವೀಲ್ ಆಗಿದೆ. ಇದೇ ಆಗಸ್ಟ್ 28ರಂದು ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಅನುಶ್ರೀ ರೋಷನ್ ವಿವಾಹ ನೆರವೇರಲಿದೆ. ರಾಮಮೂರ್ತಿ ಎಂಬುವರ ಪುತ್ರ ರೋಷನ್ ಅವರು ಆಗಸ್ಟ್ 28ರಂದು ಬೆಳಗ್ಗೆ 10:56ರ ಶುಭ ಮುಹೂರ್ತದಲ್ಲಿ ಅನುಶ್ರೀ ಜೊತೆ ಸಪ್ತಪದಿ ತುಳಿಯಲಿದ್ದಾರೆ. ಅನುಶ್ರೀ ರೋಷನ್ ಮದುವೆ ಆಮಂತ್ರಣ ಪತ್ರಿಕೆ ಸರಳವಾಗಿದ್ದರೂ ವಿಶೇಷವಾಗಿದೆ. ನೀವೆಲ್ಲ ಕೇಳುತ್ತಿದ್ದ ಪ್ರಶ್ನೆಗೆ ಈಗ ಉತ್ತರ. ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿ ಆಗುವ ಹೊಸ ಮನ್ವಂತರ ಎಂದು ಆಮಂತ್ರಣ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ರಿಯಾಲಿಟಿ ಶೋಗಳನ್ನ ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಅನುಶ್ರೀ ನಿಮ್ಮ ಮದುವೆ ಯಾವಾಗ ಅಂತ ಎಲ್ಲರೂ ಕಾಲೆಳೆಯುತ್ತಿದ್ದರು. ಅಷ್ಟೇ ಅಲ್ಲ, ಹಲವು ಬಾರಿ ಅನುಶ್ರೀ ಮದುವೆ ಬಗ್ಗೆ ಸುಳ್ಳು ಸುದ್ದಿಗಳು ಕೆಲ ವರ್ಷಗಳಿಂದ ಕೇಳಿ ಬರುತ್ತಿದ್ವು. ಇದಕ್ಕೆಲ್ಲ ಅನುಶ್ರೀ ರೋಷನ್ ಜೊತೆ ಹೊಸ ಜೀವನಕ್ಕೆ ಕಾಲಿಡುವ ಮೂಲಕ ಪ್ರೀತಿಯ ಉತ್ತರ ನೀಡಿದ್ದಾರೆ. ಈಗಾಗಲೇ ಚಿತ್ರರಂಗದವರಿಗೆ ಹಾಗೂ ಕೆಲ ರಾಜಕಾರಣಿಗಳಿಗೆ ಮದುವೆ ಕಾರ್ಡ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮದುವೆಗೆ ಚಿತ್ರರಂಗದ ಗಣ್ಯರು ಮತ್ತು ರಾಜಕಾರಣಿಗಳು ಆಗಮಿಸಿ ಆಶೀರ್ವದಿಸಲಿದ್ದಾರೆ. ಕಿರುತೆರೆಯಲ್ಲಿ ಆಂಕರಿಂಗ್ ನಿಂದ ಕೆರಿಯರ್ ಶುರು ಮಾಡಿದ ಅನುಶ್ರೀ ಸಿನಿಮಾ ರಂಗಕ್ಕೂ ಕಾಲಿಟ್ಟಿದ್ರು. ಬೆಂಕಿಪಟ್ನ, ಉಪ್ಪು ಹುಳಿ ಖಾರ ಮತ್ತು ಮುರುಳಿ ಮಿಟ್ಸ್ ಮೀರಾ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಧರ್ಮಸ್ಥಳ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನ ಹೂತು ಹಾಕಿದ್ದ ಆರೋಪ ಮಾಡಿದ್ದ ಮಾಸ್ಕ್ ಮ್ಯಾನ್ ಅನ್ನ ಇದೀಗ ಎಸ್ಐಟಿ ತನಿಖಾ ತಂಡ ಅರೆಸ್ಟ್ ಮಾಡಿದೆ. ಧರ್ಮಸ್ಥಳ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನ ಹೂತು ಹಾಕಿದ್ದ ಆರೋಪ ಮಾಡಿದ್ದ ಮಾಸ್ಕ್ ಮ್ಯಾನ್ ಅನ್ನ ಇದೀಗ ಎಸ್ಐಟಿ ತನಿಖಾ ತಂಡ ಅರೆಸ್ಟ್ ಮಾಡಿದೆ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಮಾಸ್ಕ್ ಮ್ಯಾನ್ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದ. ಈ ಬಳಿಕ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಇಂದು ಬೆಳಗ್ಗೆ 5 ಗಂಟೆಯವರೆಗೆ ವಿಚಾರಣೆ ನಡೆಸಿದ್ರು. ಈ ಬೆನ್ನಲ್ಲೇ ಸುಳ್ಳು ಮಾಹಿತಿ ನೀಡಿದ ಆರೋಪದ ಮೇಲೆ ಎಸ್ಐಟಿ ಇದೀಗ ಆತನನ್ನ ಬಂಧಿಸಿದ್ದಾರೆ. ಈ ಬೆನ್ನಲ್ಲೇ ದೂರುದಾರ ಎಸ್ಐಟಿ ವಿಚಾರಣೆ ವೇಳೆ ನೀಡಿರುವ ಸ್ಫೋಟಕ ಹೇಳಿಕೆ ಬಹಿರಂಗಗೊಂಡಿದೆ. ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿ ಬೇರೆ ಇದ್ದಾರೆ. ನನಗೆ ಈ ರೀತಿ ಹೇಳಲು ಹೇಳಿದರು. ಬುರುಡೆ ತೆಗೆದುಕೊಂಡು ಕೋರ್ಟ್ಗೆ ಒಪ್ಪಿಸುವಂತೆ ನನಗೆ ಸೂಚಿಸಿದ್ದರು. ಅದರಂತೆ ನಾನು ಮಾಡಿದೆ ಎಂದು ಮಾಸ್ಕ್ ಮ್ಯಾನ್ ಎಸ್ಐಟಿ ವಿಚಾರಣೆ ವೇಳೆ ಸ್ಫೋಟಕ ಹೇಳಿಕೆ ನೀಡಿರುವುದಾಗಿ ವರದಿಯಾಗಿದೆ. ಆಗಸ್ಟ್ 22ರಂದು ಮಂಗಳೂರು ಸಕ್ಷಮ ಪ್ರಾಧಿಕಾರದಿಂದ ಪ್ರೊಟೆಕ್ಷನ್ ಕಾಯ್ದೆಯನ್ನ ರದ್ದು ಮಾಡಿದ್ದು, ಆಗಸ್ಟ್ 23ರಂದು ಬೆಳಗ್ಗೆ ಬಂಧಿಸಿ 11 ಗಂಟೆಗೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಡೆ ಶ್ರಾವಣ ಶನಿವಾರದ ಅಂಗವಾಗಿ ಗುಬ್ಬಿ ಪಟ್ಟಣದ ಸುಪ್ರಸಿದ್ಧ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿದ್ದು, ದೇವಾಲಯಕ್ಕೆ ಭಕ್ತರ ದಂಡು ಹರಿದು ಬಂದಿದೆ. ಕಡೆ ಶ್ರಾವಣ ಶನಿವಾರದ ಅಂಗವಾಗಿ ಗುಬ್ಬಿ ಪಟ್ಟಣದ ಸುಪ್ರಸಿದ್ಧ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಬ್ಬಿ ಪಟ್ಟಣದ ಸೂರ್ಯಪುತ್ರ ಶ್ರೀ ಶನೇಶ್ವರ ಸ್ವಾಮಿಗೆ ಅಲಂಕಾರಗಳನ್ನ ಮಾಡಿ ಪ್ರಧಾನ ಅರ್ಚಕರು ಮಾತನಾಡಿದ್ರು. ನಾನು ಈ ದೇವಾಲಯದಲ್ಲಿ ಪೂಜೆ ಮಾಡಲು ವಾರಕ್ಕೊಮ್ಮೆ ಬರುತ್ತಿದ್ದೆ. ಯಾಕೆಂದರೆ ಈ ದೇವಾಲಯವು ಪುರಾತನ ಕಾಲದ ಪೂರ್ಣ ಮಣ್ಣಿನ ಗೋಡೆಯಲ್ಲಿತ್ತು. ಈಗ ಸ್ವಾಮಿ ಅವರ ಅನುಗ್ರಹದಿಂದ ನೂತನ ದೇವಾಲಯ ನಿರ್ಮಾಣವಾಗಿದೆ.
ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ದೇವಾಲಯದ ಸದಸ್ಯರಾದ ವಾಸುದೇವ್, ರಮೇಶ್, ಗುರುಮೂರ್ತಿ, ಆನಂದ್, ದೇವರಾಜು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಹಾಜರಿದ್ದರು. ದೇವಸ್ಥಾನದ ಅರ್ಚಕರು ನಾವು ಸುಮಾರು ನಾನು 4 ವರ್ಷ ಅರ್ಚಕಿ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಈ ದೇವಸ್ಥಾನದಲ್ಲಿ ಒಂಥರ ಪಾರ್ಟ್ ಟೈಮ್ ಥರ ಬರ್ತಿದ್ದು. ದೇವ್ರ ಮಹಿಮೆ ಏನು ಅಂತಂದರೆ ಪ್ರತಿ ವರ್ಷವೂ ಸಹ ಅನಾದಿ ಕಾಲದಿಂದ ಮಾಡ್ಕೊಂಬಂದಿದ್ದಾರೆ ಪೂಜೆನ. ಪ್ರತಿ ವರ್ಷವೂ ಸಹ ಅಭಿಷೇಕಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದು. ಆ ದೇವಸ್ಥಾನ ಯಾವ ರೀತಿ ಇತ್ತು ನೀವು ನಂಬೋಕ್ಕಾಗೋದಿಲ್ಲ. ಸುಮ್ಮನೆ ಒಂದು ಸಣ್ಣ ಮಣ್ಣಿನ ಮಂಟಪ ಥರ ಇತ್ತದು. ಈ ದಿವಸ ಇದು ಅದ್ಭುತವಾದಂತಹ ದೇವಸ್ಥಾನ. ಬರೀ ಒಂದು ವರ್ಷದ ಒಳಗಡೆ ನವೆಂಬರ್ 22ನೇ ತಾರೀಕು 2022ನೇ ತಾರೀಕು ಶುರುವಾಗಿದ್ದು ನವೆಂಬರ್ 22ನೇ ತಾರೀಕು 2023ಕ್ಕೆ ಮತ್ತೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ. ಶನೇಶ್ವರ ಅಂತ ಶಕ್ತಿಶಾಲಿ ಶನೇಶ್ವರ ಸ್ವಾಮಿ ಆಗಿದ್ದಾರೆ. ತಾರೆ ಮರ ಇತ್ತು, ತಾರೆ ಮರದಲ್ಲೂ ವಾಸವಾಗಿದ್ದರು. ಈಗ ಭಕ್ತರುಗಳಿಗೆ ಹೆಚ್ಚಿನ ಕೊಡೋಕ್ಕೋಸ್ಕರ ಮೂರ್ತಿ ರೂಪದಲ್ಲಿ ಎಲ್ಲರಿಗೂ ಕಾಣಿಸ್ಕೊಂಡು ಎಲ್ಲರಿಗೂ ಸಹ ಆಶೀರ್ವಾದ ಮಾಡೋಕ್ಕೋಸ್ಕರ ಈ ದಿವಸ ವಿಶೇಷವಾದಂಥ ಅಲಂಕಾರಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಈ ಅಲಂಕಾರ, ಈ ಪೂಜೆ, ಈ ವೈಭವೀಕರಣಕ್ಕೆ ಕಾರಣವಾದಂತಹ ಚಂದ್ರಣ್ಣವರು, ಅವರ ಅಣ್ಣತಮ್ಮಂದಿರು ಇವತ್ತು ಈ ದಿವಸ ಇಷ್ಟೋ ಶ್ರಮವಹಿಸಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತಂದರೆ ಅಂದಿನಿಂದಲೂ ಸಹ ಈ ಕಾರ್ಯಕ್ರಮ ಅಂದರೆ ದೇವಸ್ಥಾನ ಕಟ್ಟದಿಂದ ಹಿಡಿದು ಇಲ್ಲಿವರೆಗೂ ಆ ಕಾರ್ಯಕ್ರಮ ಅಷ್ಟೇ ಯಶಸ್ವಿಪೂರ್ವಕವಾಗಿ ಅವ್ರು ನಡೆಸ್ಕೊಂಬಂದಿದ್ದಾರೆ. ಅವರ ಅಣ್ಣತಮ್ಮಂದಿರು, ಅವ್ರ ವಂಶಸ್ಥರು ನಡೆಸ್ಕೊಂಬಂದಿದ್ದಾರೆ. ಈ ಪೂಜೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡಿದ್ದಾರೆ. ದೇವಸ್ಥಾನನ ನಮ್ಮ ತಂದೆಯವರು ಸಹ ಕೈ ಜೋಡಿಸಿದ್ರು. ಅವಾಗ ಅವರಿಗೆ ದೇವ್ರ ಮಹಿಮೆ ಆಗ್ತಾಯಿತ್ತು, ಭಾರಿ ಜೋರಾಗಿ ನಡ್ಕೊಂಬರ್ತಾಯಿತ್ತು. ಅವ್ರ ಕಾಲಾನಂತರ ನಾವು ಮಕ್ಕಳೆಲ್ಲ ಸೇರಿಬಿಟ್ಟು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತೀವಿ. ಪುನರ್ ಪ್ರತಿಷ್ಠಾಪನೆ ಮಾಡಿ ಈಗ 3-4 ವರ್ಷದಿಂದ ಜೋರಾಗಿ ನಡೀತಾ ಇದೆ. ಇವತ್ತು ಹೂವಿನ ಅಲಂಕಾರ, ದೇವರಿಗೆ ಅಲಂಕಾರ ಹಾಗೂ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ದಾಸೋಹ ಇದೆ. ಒಬ್ಬಟ್ಟು ಪ್ರತಿಯೊಂದೂ ಊಟನೂ ವ್ಯವಸ್ಥೆ ಮಾಡಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಂದ, ಶಿವಮೊಗ್ಗದಿಂದೆಲ್ಲ ಜನ ಬಂದು ಊಟ ಮಾಡಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು, ಸಹಕರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಸರ್, ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಗ್ರ್ಯಾಂಡಾಗಿ ಮಾಡಿದ್ರ? ಹೌದು, ದೇವ್ರ ಮಹಿಮೆ, ಅವರ ಆಶೀರ್ವಾದ, ಭಕ್ತಾದಿಗಳು ಸಹ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಸಹಕಾರದಿಂದ ನಾವು ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಮಾಡಬೇಕು ಅಂತಲೇ ಮಾಡ್ತಾ ಇದ್ದೀವಿ. ಅದೆಲ್ಲ ದೇವರಿಗೆ ಸೇರಿದೆ, ನಮ್ಮದೇನಿಲ್ಲ, ನಮ್ಮ ಕೈಲಿ ಅದು ಏನು ಮಾಡ್ಕೊಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಶ್ರಾವಣನೇ ಮಾಡಬೇಕು ಅಂತ ನೀವು ಪ್ರತಿ ವರ್ಷ ಸಂಕಲ್ಪ ಮಾಡಿದ್ದೀರಾ? ಇಲ್ಲ, ಮೊದಲಿಂದ ನಮ್ಮ ದೊಡ್ಡಪ್ಪರ ಕಾಲ, ನಮ್ಮ ತಂದೆ ಕಾಲದಿಂದ ಕೊನೆ ಶ್ರಾವಣ ಶನಿವಾರದಲ್ಲೇ ಅಭಿಷೇಕ, ಪೂಜೆ, ಅನುದಾನನ ಮಾಡ್ಕೊಂಬಂದಿದ್ವಿ. ಅವು ಚಿಕ್ಕದಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಅದು ದೊಡ್ಡದಾಗಿ ಬೆಳ್ಕೊಂಡಿದೆ. ಭಕ್ತಾದಿಗಳ ಜನರ ಸಂಖ್ಯೆ ಜಾಸ್ತಿ ಆದಂಗೆ ಅದು ಬೆಳ್ಕೊಂಡು ಹೋಗ್ತಾ ಇದೆ. ಅದೆಲ್ಲ ನಮ್ಮ ಕೈಲಿ ಏನಿಲ್ಲ, ದೇವ್ರು ನಡೆಸ್ಕೊಂಡು ಹೋಗ್ತಾ ಇದೆ. ನಾವು ಚಿಕ್ಕಂದಿನಿಂದ ಹುಡುಗರಾಗಿದ್ದಾಗಲೂ ಕೂಡ ಶನಿದೇವರ ದೇವಸ್ಥಾನ ಇತ್ತು. ಈ ಶನಿದೇವರ ದೇವಸ್ಥಾನ GC ಚಂದ್ರಶೇಖರ್ ಅವರ ತಂದೆ, ಅವರ ಅಣ್ಣ ತಮ್ಮಂದಿರ ಕುಟುಂಬದವರು ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾಯಿದ್ದರು. ಅವರ ಮಕ್ಕಳಾದಂಥವರು GC ಚಂದ್ರಶೇಖರ್ ಅವರ ಶನಿ ಮಹಾತ್ಮ ಈ ಒಂದು ದೇವಸ್ಥಾನ ಏನು ದುಸ್ಥಿತಿಯಲ್ಲಿತ್ತು ಅದನ್ನು ಜೀರ್ಣೋದ್ಧಾರ ಅನ್ನತಕ್ಕಂಥದ್ದು ಮಾಡಿ ಆಧುನೀಕರಣ ಅನ್ನತಕ್ಕಂಥದ್ದನ್ನು ಗೊಳಿಸಿ ಪ್ರತಿ ಶನಿವಾರ ದಾಸೋಹದೊಂದಿಗೆ ಪೂಜಾ ಕಾರ್ಯಗಳು ಅನ್ನತಕ್ಕಂಥದ್ದು ಏನಿದೆಯೋ ಅದು ನೆರವೇರುತ್ತಾ ಯಶಸ್ವಿಯಾಗಿ ಬಂದಿದೆ. ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಅದ್ಧೂರಿಯಾಗಿ ದಾಸೋಹದೊಂದಿಗೆ ಪೂಜಾ ಕನ್ಕಾರ್ಯಗಳು ಏನಿದಾವೋ ಅದು ನೆರವೇರ್ತಾ ಬಂದಿದೆ. ಇವತ್ತು ಕಡೆಯ ಶ್ರವಣವಾಗಿರೋದ್ರಿಂದ ಇವತ್ತು ಶನಿದೇವರ ಅಲಂಕಾರ ಮತ್ತು ಎಲ್ಲ ಗುಬ್ಬಿ ಜನತೆಯ ಭಕ್ತಾದಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಆ ದೇವರು ಅನ್ನತಕ್ಕಂಥದ್ದು ಬರಮಾಡಿಕೊಂಡು ಆ ಭಕ್ತಾದಿಗಳಿಗೆ ದೇವರ ದರ್ಶನ ಅನ್ನತಕ್ಕಂಥದ್ದು ಆದ ಮೇಲೆ ಅವರಿಗೆ ಇವತ್ತು ಒಬ್ಬಟ್ಟಿನ ಊಟ, ಅದರ ಜೊತೆಯಲ್ಲಿ ಪಾಯಸ, ಬೂಂದಿ, ಅನ್ನ, ಸಾರು ಅವರ ಸಂತೃಪ್ತಿ ಪಡುವಂತಹ ಇವತ್ತು ನಾವು ಸುಬ್ರಹ್ಮಣ್ಯ ದೇವಸ್ಥಾನ ಚುಕ್ಕೆನಲ್ಲಿ ಧರ್ಮಸ್ಥಳವನ್ನು ನೆನಪನ್ನು ತರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆ ಆಯೋಜಕರಿಗೆ ಮಾಡಿರ್ತಕ್ಕಂಥವರಿಗೆ ಆ ಭಗವಂತ ಶನಿದೇವರು ಅನ್ನತಕ್ಕಂಥದ್ದು ಆರೋಗ್ಯ ಐಶ್ವರ್ಯ ಕೊಟ್ಟು ಇಂತಹ ದಾನ ಧರ್ಮಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ
ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಆ ಭಗವಂತನಲ್ಲಿ ಬೇಡ್ತೀನಿ. ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ವ್ಯವಸ್ಥಿತ ಷಡ್ಯಂತರದ ಬಗ್ಗೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಜನಜಾಗೃತಿ ಸಮಿತಿ ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ವ್ಯವಸ್ಥಿತ ಷಡ್ಯಂತರದ ಬಗ್ಗೆ ವಿಶೇಷ ತನಿಖೆ ನಡೆಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಹಿಂದೂ ಸಂಘಟನೆ ಮತ್ತು ಜನಜಾಗೃತಿ ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಿಂದೂಗಳ ಭಕ್ತಿಭಾವದ ಕೇಂದ್ರವಾಗಿರುವ ಧರ್ಮಸ್ಥಳದ ಕುರಿತು ಇತ್ತೀಚೆಗೆ ನಡೆದ ಘಟನೆಗಳು ಪ್ರತಿಯೊಬ್ಬ ಹಿಂದೂ ಭಕ್ತರ ಮನಸ್ಸಿನಲ್ಲಿ ಭಾರಿ ಆತಂಕವನ್ನ ಉಂಟು ಮಾಡಿವೆ. ಅನಾಮಿಕನೊಬ್ಬನ ಹೇಳಿಕೆಯ ಆಧಾರದ ಮೇಲೆ ಸರ್ಕಾರವು ವಿಶೇಷ ತನಿಖಾ ದಳವನ್ನ ರಚಿಸಿ ಧರ್ಮಸ್ಥಳದ ವಿವಿಧೆಡೆ ತನಿಖೆ ನಡೆಸಿದರೂ ಯಾವುದೇ ಸ್ಪಷ್ಟವಾದ ಸತ್ಯ ಹೊರಬಂದಿಲ್ಲ. ಆದರೆ ತನಿಖೆಯ ಫಲಿತಾಂಶ ಪ್ರಕಟವಾಗುವ ಮೊದಲು ಕೆಲವು ಯೂಟ್ಯೂಬರ್ಗಳು ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸುಳ್ಳು ಹಾಗೂ ದುರುದ್ದೇಶಪೂರಿತ ವರದಿಗಳನ್ನ ಪ್ರಸಾರ ಮಾಡಿ ಧರ್ಮಸ್ಥಳದ ತೇಜೋವಧೆ ನಡೆಸಿದ ಘಟನೆ ಅತಿ ದುಃಖಕರವಾಗಿದೆ. ಧರ್ಮಸ್ಥಳವನ್ನ ಅಪಮಾನ ಮಾಡುವವರ ಮೇಲೆ ಸರ್ಕಾರ ತಕ್ಷಣವೇ ವಿಶೇಷ ತನಿಖಾ ದಳದಿಂದ ಸಂಪೂರ್ಣ ತನಿಖೆ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ರಾಜ್ಯಪಾಲರನ್ನ ಆಗ್ರಹಿಸಿ ಹಿಂದೂ ಸಂಘಟನೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕುಣಿಗಲ್ ಪಟ್ಟಣದ ಜಿಕೆಬಿಎಂಎಸ್ ಸರ್ಕಾರಿ ಶಾಲೆಯಲ್ಲಿ ಚಿಣ್ಣರು ರಾಧಾಕೃಷ್ಣ ವೇಷ ಧರಿಸಿ ಕೃಷ್ಣಾಷ್ಟಮಿ ಆಚರಿಸಿದ್ರು. ಸರ್ಕಾರಿ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ರೂಪಿಸಿದ್ರು. ಕೃಷ್ಣನ ನಾಮಸ್ಮರಣೆ ಎಲ್ಲೆಲ್ಲೂ ಕಂಡು ಬಂದಿತ್ತು. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ರಾಧಾಕೃಷ್ಣ ವೇಷಧಾರಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಪುಟಾಣಿ ಮಕ್ಕಳು ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಖುಷಿ ಪಟ್ರು. ವಿಶೇಷವಾಗಿ ಕೃಷ್ಣ ರಾಧೆಯರ ವೇಷಧಾರಿಗಳು ಆಕರ್ಷಕ ನೃತ್ಯ ಪ್ರದರ್ಶನ ವಿಶೇಷವಾಗಿತ್ತು. ಕುಣಿಗಲ್ ಪಟ್ಟಣದ ಜಿಕೆಬಿಎಂಎಸ್ ಸರ್ಕಾರಿ ಶಾಲಾ ಆವರಣದಲ್ಲಿ ವಿಶೇಷವಾಗಿ ಪುಟಾಣಿ ಮಕ್ಕಳ ಜೊತೆ ಕೃಷ್ಣ ಜನ್ಮಾಷ್ಟಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಮಕ್ಕಳು ರಾಧಾಕೃಷ್ಣ ವೇಷ ಧರಿಸಿ ಸಂಭ್ರಮ ಪಟ್ರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಜಿಕೆಬಿಎಂಎಸ್ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರಾದ ನಂಜುಂಡಪ್ಪ ಮಾತನಾಡಿದ್ರು. ನಮ್ಮ ಶಾಲೆಯು ಕುಣಿಗಲ್ ತಾಲೂಕಿನಲ್ಲಿ ಅತ್ಯಂತ ಪ್ರತಿಷ್ಠಿತ ಶಾಲೆಯಾಗಿದ್ದು 2015ರಲ್ಲಿ 80 ಮಕ್ಕಳು ಇದ್ದಂತಹ ನಮ್ಮ ಶಾಲೆ ಈ ದಿನ ಖಾಸಗಿ ಶಾಲೆಗೆ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ನಮ್ಮ ಶಾಲೆಯು ಅಭಿವೃದ್ಧಿ ಕಡೆ ಸಾಗುತ್ತಿದೆ. ಖಾಸಗಿ ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳು ನಮ್ಮ ಸರ್ಕಾರಿ ಶಾಲೆಯಲ್ಲೂ ಸಹ ಸಿಗುವಂತಾಗಿದೆ. ಪೋಷಣಾ ಅಭಿಯಾನದಲ್ಲಿ ನಮ್ಮ ಶಾಲೆಯಲ್ಲಿ ಸರ್ಕಾರದ ಸುತ್ತೋಲೆಯಂತೆ ಉಚಿತ ಊಟ, ಮೊಟ್ಟೆ, ಬಾಳೆಹಣ್ಣು ನೀಡುತ್ತಿದ್ದೇವೆ ಮತ್ತು ಅಡಿಗೆ ಸಿಬ್ಬಂದಿಯವರು ನಮಗೆ ಬಹಳ ಸಹಕಾರ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ರು. ಇನ್ನು ಈ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪುಟಾಣಿ ಮಕ್ಕಳ ತಂದೆ ತಾಯಂದಿರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಅವರು ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ನಮ್ಮ ಸರ್ಕಾರಿ ಶಾಲಾ ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಜಿಕೆಬಿಎಂಎಸ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಮಕ್ಕಳು, ಪೋಷಕರು ಉಪಸ್ಥಿತರಿದ್ದರು. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತೀರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.